ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸುರಪುರ ತಾಲೂಕಿನ ಕಕ್ಕೇರ ಹೋಬಳಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಶ್ರೀ ಚನ್ನಪ್ಪಗೌಡ ರಾಯನಗೋಳರವರ ವಯೋನಿವೃತ್ತಿ ಅಭಿನಂದನಾ ಸಮಾರಂಭವು ಹುಣಸಗಿ ನಗರದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪೂಜ್ಯ ಶ್ರೀ ವೃಷಭೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಪರಮಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮೀಜಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ರಾಜ ವೆಂಕಟಪ್ಪ ನಾಯಕ ಜಾಹೀಗಿದಾರ ಕೊಡೆಕಲ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ವೇದಿಕೆಯಲ್ಲಿ ಶ್ರೀ ಚನ್ನಪ್ಪಗೌಡ ರಾಯನಗೋಳ ಹಾಗೂ ಶ್ರೀಮತಿ ಜಯಶ್ರೀ ಚನ್ನಪ್ಪಗೌಡ ಉಪಸ್ಥಿತರಿದ್ದರು. ಡಾಕ್ಟರ್ ಎಸ್ ನಾಯಕರವರು ಚನ್ನಪ್ಪಗೌಡರ 37 ವರ್ಷಗಳ ಸೇವಾ ಜೀವನವನ್ನು ಸ್ಮರಿಸಿ ಪ್ರಶಂಸಿಸಿದರು. ಅತಿಥಿಗಳು ಅವರ ಪ್ರಾಮಾಣಿಕ ಸೇವೆ, ರೈತಪರ ಕಾರ್ಯ ಹಾಗೂ ಕರ್ತವ್ಯ ನಿಷ್ಠೆಯನ್ನು ಕೊಂಡಾಡಿದರು. ವಿವಿಧ ತಾಲೂಕುಗಳಿಂದ ಆಗಮಿಸಿದ ರೈತರು, ನಾಗರಿಕರು ಹಾಗೂ ಅಭಿಮಾನಿಗಳು ದಂಪತಿಗಳನ್ನು ಸನ್ಮಾನಿಸಿದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ಭೀಮಣ್ಣ ವಾಲ್ಮೀಕಿ ವಂದನಾರ್ಪಣೆ ಸಲ್ಲಿಸಿ ಸಮಾರಂಭಕ್ಕೆ ತೆರೆ ಎಳೆದರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನನ್ನ ಬಹಳಷ್ಟು ಒಪ್ಪುವಂತ ವಿಚಾರ ಅಂತಕ್ಕಂಥದ್ದು. ಬಹಳಷ್ಟು ನಮ್ಮ ಸಲುವಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಓದಿಸಿದ್ದಾರೆ. ಇವತ್ತು ನಾವೆಲ್ಲ ನಮ್ಮ ಒಬ್ಬ ಮನೆಯಾಗ ನೌಕರಿ ಹೋದ್ರೆ ಇಡೀ ಆ ಫ್ಯಾಮಿಲಿನೇ ಉದ್ಧಾರ ಆಗುತ್ತೆ ಅನ್ನೋದಕ್ಕೆ ಮಣ್ಣನೇ ಉದಾಹರಣೆ ಅಂತಕ್ಕಂಥದ್ದು. ಇವತ್ತು ಕೂಡ ಅವರು ಯಾವ ಗಣ್ಯರು ಅವ್ರಿಗೂ ಕೂಡ ನಮಸ್ಕರಿಸ್ತಾ, ಮತ್ತು ನನ್ನ ಮುಂಭಾಗದಲ್ಲಿ ಕುಂತಿರುತ್ತಾ ನನ್ನ ಅಣ್ಣ ತಮ್ಮಂದಿರು, ಸೋದರು, ಅಕ್ಕ ತಂಗಿಯರು, ತಾಯಂದಿರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಸಮಯ ಆಗಿದೆ. ನಾವು ಮಾತಾಡಲಿಕ್ಕೆಲ್ಲ ನಾವು ಮಾತಾಡುವಂಥದ್ದೆಲ್ಲ ನಮ್ಮ ಸೋದರು. ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವೃಷಭೇಂದ್ರ ಅಪ್ಪನವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳಾದ ಅವರಿಗೂ ನನ್ನ ಎಲ್ಲನೂ ಒಳ್ಳೆ ರೀತಿಯಿಂದ ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ಯಾರ. ದೇವರವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ, ಅವರ ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ಇರಲಿ. ಈ ಚನ್ನಪ್ಪಗೌಡರಿಗೆ ನಿವೃತ್ತಿಯಾಗಿರಂತೆ ನೀವು ಮನೆಗೆ ಕುಂದಿರ್ತಕ್ಕಂಥದ್ದಲ್ಲ. ಇವತ್ತು ಸಮಾಜಮುಖಿಯಾದ ಕೆಲಸ ಮಾಡ್ರಿ, ಸಮಾಜಕ್ಕಾಗಿ ದುಡಿರಿ. ಆಗ್ತದೆ. ಯಾಕಂದ್ರೆ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸುವಂತ ನೀವು ಮೊನ್ನೆ ಪತ್ರಿಕೆಗಳಲ್ಲಿ ಕೂಡ ನೋಡಿರಬಹುದು. ತಾಯಿಯನ್ನ KSRTCಯಲ್ಲಿ ಇರ್ತಕ್ಕಂಥ ತಾಯಿಯನ್ನ ನಡುದಾರಿಯಲ್ಲೇ ಬಿಟ್ಟು ಹೋದ. ಆಮೇಲೆ ಎಲ್ಲ ವಾಟ್ಸಪ್ ನಲ್ಲಿ, ಫೇಸ್ಬುಕ್ ನಲ್ಲಿ ಬಂದಾಗ ಅವರನ್ನ ಮತ್ತೆ ಕರೆದುಕೊಂಡು ಹೋಗುವಂತ ರೀತಿಯಲ್ಲಿ. ಹಾಗಾಗಿ ನಾವುಗಳು ನಿವೃತ್ತಿಗೆ ಬಂದ ನಂತರ ನಮ್ಮದು ಏನಲ್ಲ ಅದನ್ನ ಒಂದಿಷ್ಟು ನಮ್ಮ ಹೆಸರಿನಲ್ಲಿ ಇಟ್ಟುಕೊಳ್ಳುವಂಥದ್ದು ನಾವು ಆಗಿರ್ಬೇಕು ಅಂತ ನನಗೆ ಅನಿಸ್ತದೆ. ಅದು ಸ್ವಾರ್ಥ ಅಲ್ಲ, ಅನಿವಾರ್ಯವಾಗಿ ಅದು ಬೇಕು. ಜೀವನದುದ್ದಕ್ಕೂ ಏನಿವತ್ತು ಅಧಿಕಾರದಲ್ಲಿದ್ದಾಗ ರೈತರ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೆಲಸ ಮಾಡಿದವರ ಫಲವಾಗಿ ಇವತ್ತು ಅವರಿಗೆ ಅಪಾರ ರೈತ ಇವತ್ತು ಬಂಧುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಅವರ ಮಗ ಕೂಡ ಇವತ್ತು ಮಾತಾಡಿದರು. ಯಾಕಂದ್ರೆ ಮನುಷ್ಯ ಯಾವಾಗಲೂ ಪ್ರೀತಿ ಹೆಚ್ಚಾದಾಗ ಅದು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅವರ ತಂದೆಯ ಜೊತೆ